ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೂರಕ್ಕೂ ಸೂಟ್ ಆಗೋ ಆಲೂ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ಫಸ್ಟ್ 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ. ಲಾಸ್ಟಲ್ಲಿ ಎಣ್ಣೆ ಹಾಕಿ ಒಂದು 10 ಮಿನಿಟ್ಸ್ ಸೈಡ್ಗಿಡಿ. ಈಗ ಆಲೂನ ಒಂದು 3 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಆನಿಯನ್ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊತಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ಪೈಸಸ್, ಸಾಂಬಾರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಹಳದಿ ಪೌಡರ್ ಆ್ಯಂಡ್ ಸಾಲ್ಟ್ ಮತ್ತು ಜೀರಾ ಇದಿಷ್ಟು ಹಾಕಿದ್ದೀನಿ. ಹಾಕಿ ಕಲಿಸ್ಕೋಬೇಕು. ಇದನ್ನು ನೀಟಾಗಿ ಕಲಿಸ್ಕೊಂಡು ಇದನ್ನು ಉಂಡೆ ಮಾಡಿ ಎತ್ತಿಟ್ಕೊಡಿ ಸೈಡ್. ಮಾಡಿಟ್ಕೊಂಡಾದಮೇಲೆ ಈಗ ಇದನ್ನು ಒಂದು ಸ್ವಲ್ಪ ತೀಡ್ಕೋಬೇಕು. ಚಪಾತಿನ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದಮೇಲೆ ಆಗಲೇ ನಾವೇನು ಫಿಲ್ಲಿಂಗ್ ಮಾಡಿದ್ವಲ್ಲ ಅದನ್ನು ಫಿಲ್ ಮಾಡ್ಕೋಬೇಕು, ಕವರ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಂದ ಆಲೂನ ಕವರ್ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಈಗ ರೆಡಿಯಾಗಿದೆ. ಇದನ್ನು ಎರಡೂ ಕಡೆ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಬೇಯಿಸೋವಾಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಮಾಡೋದು ಇದು ಬೇಯೋದು ಒಂದು 3 to 4 ಮಿನಿಟ್ಸ್ ಆಗುತ್ತೆ. ಸೊ ಇದಕ್ಕೆ ಪಲ್ಯಗೆಲ್ಲ ಏನು ನೀಡಿಲ್ಲ. ನಾವು ಆಲ್ರೆಡಿ ಎಲ್ಲ ಫಿಲ್ಲಿಂಗಲ್ಲೇ ಇರುತ್ತೆ. ಜಸ್ಟ್ ಕರ್ಡ್ ಮತ್ತು ಪಿಕಲ್ ಇದ್ದರೆ ಸಾಕು. ತುಂಬ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಆಲೂ ಪರೋಟ ರೆಡಿ. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. Thank you for watching.